ಓಕೆ. ಶ್ರೀಪಾದ್ ಭಟ್ ಅವರೇ, ಕೊನೆಯದಾಗಿ ಈ ನಾವು ಭ್ರಷ್ಟಾಚಾರಿಗಳನ್ನ ಒಳಗಾಗ್ತೀವಿ, ಒಬ್ಬೊಬ್ಬರನ್ನು ಬಿಡೋದಿಲ್ಲ ಬಿಜೆಪಿ ನಾಯಕರನ್ನ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಏನನ್ಸುತ್ತೆ? ಸಂಕ್ಷಿಪ್ತವಾಗಿರ್ಲಿ, ಸಮಯ ನಂಗೆ ಕಡಿಮೆ ಇದೆ, ಆ ಕಾರಣಕ್ಕೆ. ಇಲ್ಲ, ಅದು ಅದು ನಾನು ಅಂಗೈ ಹುಣ್ಣಿಗೆ ನಿಲ್ಗಣ್ಣಿಡಿಬೇಕಂತ ಕೇಳ್ತಾರೆ. ಇದು ಸ್ಪಷ್ಟವಾಗಿದೆ ಯಾವ ಭ್ರಷ್ಟಾಚಾರವನ್ನ ತಡೆ ಹಿಡಿದಿದ್ದಾರೆ ಹೇಳಿ. ಇವರು RSS ಗೆ ಕೊಟ್ಟಂತಹ ಆ ಚಾಣಕ್ಯ ವಿಶ್ವವಿದ್ಯಾಲಯ ಕೊಟ್ಟಂತಹ ಜಮೀನಿನ ಅವ್ಯವಹಾರ ಬಗ್ಗೆ ತನಿಖೆ ಮಾಡ್ಲಿಲ್ಲ. ಬಿಜೆಪಿ ಕಾಲದಲ್ಲಾಗಿರುವಂತವು ಅದ್ಯಾವ್ದೋ ಒಂದು ಚಿಲುಮೆ ಒಂದೇನೋ ಒಂದ್ ಸಂಸ್ಥೆ ಕೊಟ್ಟಂತಹ ಒಂದು ಅವ್ಯವಹಾರ ಆಯ್ತು, ಅದ್ರ ಬಗ್ಗೆ ತನಿಖೆ ಆಗ್ಲಿಲ್ಲ. ಇವರೇ ಹೇಳಿದಂತ 40% ಬಗ್ಗೆ ನಾಗಮಂದಾಸ್ ಸಮಿತಿಯನ್ನ ಆಯೋಗ ರಚನೆ ಮಾಡಿದ್ರು, ಅದರ ಶಿಫಾರಸುಗಳು ಬಂದು ಧೂಳು ಹಿಡಿತದೆ, ಅದ್ರ ಬಗ್ಗೆ ಕ್ರಮ ತಗೊಳ್ಳಿಲ್ಲ. ಇವು ಬಿಜೆಪಿ ಕಾಲದಲ್ಲಿ ಇವರು ಮಾಡಿದ ಆರೋಪಗಳ ಭ್ರಷ್ಟಾಚಾರಕ್ಕೆ ಇವ್ರು ಯಾವುದೇ ರೀತಿಯ ತನಿಖೆ ಮಾಡಿ ಅದಕ್ಕೊಂದು ದಾರಿ ಕಾಣಿಸ್ತಿಲ್ಲ. ಇನ್ನು ಇವರ ಕಾಲದಲ್ಲಿ ಆಗ್ತಿರುವಂತ ಭ್ರಷ್ಟಾಚಾರದ ಬಗ್ಗೆ ಆರೋಪ ಬರ್ತಾನೆ ಇದಾವೆ. ಅದ್ರ ಬಗ್ಗೆ ನಿಮ್ಗೆಲ್ಲಾ ವಿವರಗಳು ಗೊತ್ತಿದೆ. ಸಮಯ ಇಲ್ಲದೆ ಇರೋದ್ರಿಂದ ನಾನು ಅದನ್ನ ಬಿಡಿಸಿ ಹೇಳಕ್ ಹೋಗ್ತಿಲ್ಲ. ಭ್ರಷ್ಟಾಚಾರದಲ್ಲಿ ನಿಯಂತ್ರಣ ಸಾಧ್ಯ ಆಗ್ತಾ ಇಲ್ಲ. ಹಣವನ್ನ ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಭ್ರಷ್ಟಾಚಾರ ನಿಯಂತ್ರಣದಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಮತ್ತು ಇನ್ನೊಂದು ಕೋಮು ಸೌಹಾರ್ದದ ಬಗ್ಗೆ ಸುಹೇಲ್ ಅವರು ಹೇಳೋದ್ ಮಾತನ್ನ ವಿಸ್ತರಿಸಿ ಹೇಳೋದಾದ್ರೆ, ಈ ಮತಧರ್ಮಾಂಧತೆಯನ್ನ ನಿಯಂತ್ರಿಸಲು 2 ಬಗೆಯ ನೀತಿಗಳ ಅಗತ್ಯ. ಒಂದು ರಾಜಕೀಯ ಪರಿಹಾರ, ಮತ್ತೊಂದು ಆಡಳಿತಾತ್ಮಕ ಪರಿಹಾರ. ಈಗ ಸರ್ಕಾರ ಕರಾವಳಿ ಭಾಗದಲ್ಲಿ ಆಡಳಿತಾತ್ಮಕ ಪರಿಹಾರ ಮಾತ್ರ ಸ್ವಲ್ಪ ಮಟ್ಟಿಗೆ ಯಶಸ್ಸು ಕಂಡಂತಿದೆ, ನಿಷ್ಠುರ ಪೊಲೀಸ್ ಅಧಿಕಾರಿಗಳನ್ನ ಹಾಕಿರೋ ಕಾರಣಕ್ಕೆ. ಆದ್ರೆ ಆ ಪೊಲೀಸ್ ಅಧಿಕಾರಿಗಳು ವರ್ಗಾವಣೆಗೊಂಡ್ರೆ ಮರಳಿ ಅದು ಹಳೆ ಸ್ಥಿತಿಗೆ ಮರಳುವಂತ ಸ್ಥಿತಿ ನಿರ್ಮಾಣ. ಯಾಕಂದ್ರೆ ಅದು ಕೇವಲ ಆಡಳಿತಾತ್ಮಕ ಪರಿಹಾರ, ರಾಜಕೀಯ ಪರಿಹಾರ ಕೊಡಕ್ಕೆ ಅಲ್ಲಿ ವಿಫಲಗೊಂಡಿದ್ದಾರೆ. ಕರಾವಳಿ ಎಲ್ಲಾ ಕಾಂಗ್ರೆಸ್ ಮುಖಂಡರು ಮೃದು ಹಿಂದುತ್ವದ ಪಾಲಿಸ್ತಾ ಇರುವುದರಿಂದ ಅಲ್ಲಿ ರಾಜಕೀಯ ಪರಿಹಾರ ಕೊಡಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಹೀಗಾಗಿ ಆಡಳಿತಾತ್ಮಕ ಪರಿಹಾರ ಕೇವಲ ತಾತ್ಕಾಲಿಕ ಮಾತ್ರ. ಆದ್ರೆ ಶಾಶ್ವತವಾಗಿ ಮಾಡಬೇಕಾಗಿರುವಂತದ್ದು ರಾಜಕೀಯ ಪರಿಹಾರ. ಇದೇ ರೀತಿ ಭ್ರಷ್ಟಾಚಾರಕ್ಕೂ ಹೇಳ್ಬೇಕಾಗತ್ತೆ. ಭ್ರಷ್ಟಾಚಾರದಲ್ಲಿ 2 ತರ ಇರ್ತವೆ, ಒಂದು ಆಪರೇಷನಲ್, ಒಂದು ಸ್ಟ್ರಕ್ಚರಲ್. ನೀವು ಆಪರೇಷನಲ್ ಭ್ರಷ್ಟಾಚಾರವನ್ನ ಕಷ್ಟ ನಿಯಂತ್ರಣ ಮಾಡೋದು. ಆಪರೇಷನಲ್ ಅಂತಂದ್ರೆ ಒಂದು ತಹಶೀಲ್ದಾರ್ ಆಫೀಸಿಗೆ ಹೋಗ್ತೀನಿ, 50 ರೂಪಾಯಿ ಕೊಡೋದು, 100 ರೂಪಾಯಿ ಕೊಡೋದು, ಪತ್ರ ತಗೊಳ್ಳೋದಕ್ಕೆ, ಖಾತಾ ತಗೊಳ್ಳೋದಕ್ಕೆ, ಇದು ಆಪರೇಷನಲ್. ಅದು ಸ್ಟ್ರಕ್ಚರಲ್ ಇದೆಯಲ್ಲ, ಸ್ಟ್ರಕ್ಚರಲ್ ಎಲ್ಲಿಂದ ಶುರು ಆಗುತ್ತೆ? ವರ್ಗಾವಣೆಗೆ 50 ಲಕ್ಷ ಕೊಡೋದು. ವರ್ಗಾವಣೆಗೆ 50 ಲಕ್ಷ ಕೊಟ್ಟ ನಂತರ ನಿಮಗೆ ಯಾರಿಗೂ ಭ್ರಷ್ಟಾಚಾರವನ್ನ ನಿಯಂತ್ರಣ ಮಾಡಕ್ ಸಾಧ್ಯವೇ ಇಲ್ಲ. ಇವ್ರು ಕನಿಷ್ಠ ಈ ವರ್ಗಾವಣೆಗೆ ಲಂಚ ಕೊಡುವುದನ್ನ ನಿಲ್ಲಿಸಬಹುದಾಗಿತ್ತು. ಅಂದ್ರೆ ನಾನು ಹೇಳ್ತಿರೋದು, ಈ ಸ್ಟ್ರಕ್ಚರಲ್ ಕರಪ್ಷನ್ ಇದೆಯಲ್ಲ, ಈ ಸ್ಟ್ರಕ್ಚರಲ್ ಕರಪ್ಷನ್ ಅನ್ನ ಇವರು ನಿಯಂತ್ರಣ ಮಾಡೋದಕ್ಕೆ ಸೋತಿದ್ದಾರೆ. ಇವು ಸ್ಟ್ರಕ್ಚರಲ್ ಕರಪ್ಷನ್ ನಿಯಂತ್ರಣ ಮಾಡದೆ ಹೋದ್ರೆ ಭ್ರಷ್ಟಾಚಾರವನ್ನ ನಿಯಂತ್ರಣ ಮಾಡಕ್ಕೆ ಸಾಧ್ಯವೇ ಇಲ್ಲ. ಶ್ರೀಪಾದ್ ಭಟ್ ಅವರೇ, ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಧನ್ಯವಾದಗಳು. ಸುಹೇಲ್ ಅವರೇ, ನಿಮಗೂ ಕೂಡ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು.